ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ತನಗೆ ಇವತ್ತೇ ಕೊನೆ ದಿನ ಅಂತ ಆತನಿಗೆ ಗೊತ್ತಿರಲಿಲ್ಲ. ಪ್ರಾರ್ಥನೆಗೆ ಹೋದವನು ಸೀದಾ ದೇವರ ಪಾದ ಸೇರಿದ್ದಾನೆ. ಮಾರ್ಗ ಮಧ್ಯದಲ್ಲಿ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ಬೆಳಗ್ಗೆ 7:45 ಸಮಯ. ಬೆಂಗಳೂರಿನ ಶಿವಾಜಿನಗರದ ನಿವಾಸಿ ಜಬೀವುಲ್ಲಾ ನಮಾಜ್ ಮುಗಿಸಿಕೊಂಡು ಹಿಂತಿರುಗುತ್ತಿದ್ದರು. ಸ್ನೇಹಿತ ಸದ್ದಾಂ ಹುಸೇನ್ ಜೊತೆ ವಸಂತನಗರದ ಮಸೀದಿಯಿಂದ ಬೈಕ್ನಲ್ಲಿ ವಾಪಸ್ಸಾಗುತ್ತಿದ್ರು. ಆದರೆ ಅಷ್ಟೊತ್ತಿಗೆ ಜವರಾಯ ಕ್ಯಾಂಟರ್ ರೂಪದಲ್ಲಿ ಆಟ ಆಡಿಬಿಟ್ಟ. ಜಬೀವುಲ್ಲಾರ ಬೈಕ್ಗೆ ಕ್ಯಾಂಟರ್ ಹಿಂದಿನಿಂದ ಗುದ್ದಿದೆ ಅಷ್ಟೇ. ಜಬೀವುಲ್ಲಾ ಸ್ಥಳದಲ್ಲಿ ಸಾವಿಗೀಡಾದರು. ಮಾರ್ನಿಂಗ್ ನಮಾಜ್ ಹೋಗ್ಬಿಟ್ಟು ಬರುವಾಗ ಇವ್ರು ಮತ್ತು ಅವ್ರು ಹೋಗ್ತಾ ಇತ್ತು ಫ್ರೆಂಡ್ ಮೀಟ್ ಮಾಡೋಕ್ಕೆ. ಅಲ್ಲಿ ಸಡನ್ನಾಗಿ ಹಿಂದ್ಗಡೆಯಿಂದ ಅದು ಒಂದು ಕ್ಯಾಂಟರ್ ಗಾಡಿ ಬಂದ್ಬಿಟ್ಟು ಹೊಡ್ಬಿಟ್ಟು ಹಿಟ್ ಆ್ಯಂಡ್ ರನ್ ಅಂತ ಹೊಡ್ಬಿಟ್ಟು ಅವರು ಹಿಂದ್ಗಡೆನೂ ಹೋಗಿದ್ದೀವಿ, ಅವರು ಸ್ಪೀಡ್ ಮಾಡಿಬಿಟ್ಟು ಹೋಗ್ಬಿಟ್ಟ. ಜಬೀವುಲ್ಲಾ ಬ್ರಿಗೇಡ್ ರಸ್ತೆಯ ಮ್ಯಾಕ್ಡೊನಾಲ್ಡ್ ಹೋಟೆಲ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ರು. ಆದ್ರೆ ಇಂದು ಮುಂಜಾನೆಯೇ ಜಬೀವುಲ್ಲಾ ಬಾರದ ಲೋಕಕ್ಕೆ ತೆರಳಿದ್ರು. ಮನೆಗೆ ಆಧಾರ ಸ್ತಂಭವಾಗಿದ್ದ ಮಗನನ್ನ ಕಳೆದುಕೊಂಡ ಕುಟುಂಬ ಕಂಗಾಲಾಗಿದೆ. ಹುಡುಗ ಡ್ರೈವ್ ಮಾಡ್ತಿದ್ದ ಮತ್ತು ಇವರು ಹಿಂದ್ಗಡೆ ಕೂತಿದ್ರು. ಕ್ಯಾಂಟರ್ ಅವನು ಸ್ವಲ್ಪ ನಿದ್ದೆನಲ್ಲಿ ಇದ್ದ, ಅವನು ಬಂದು ಹಿಂದ್ಗಡೆಯಿಂದ ಹೊಡೆದ್ಬಿಟ್ಟು ಹಾಗೆ ಹೊರಟೋಗ್ಬಿಟ್ಟ. ವೀಲ್ದು ಸ್ವಲ್ಪ ಹೇಟ್ ಬಿತ್ತಲ್ಲ, ಒಳ್ಳೆ ಸ್ಪಾಟ್ ಔಟ್ ಹೋಗ್ಬಿಡ್ತ. ಇವನಿಗೆಲ್ಲ ಕೈ ಕಾಲು ಎಲ್ಲ ಹೇಟು, ಮಗು ಎಲ್ಲ ಹೇಟು. ಜಬೀವುಲ್ಲಾ ಸ್ನೇಹಿತ ಸದ್ದಾಂ ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಹೈಗ್ರೌಂಡ್ ಠಾಣೆ ಪೊಲೀಸರು ಆರೋಪಿ ಕ್ಯಾಂಟರ್ ಚಾಲಕನ ಪತ್ತೆಗೆ ಬಲೆ ಬೀಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಚಂದ್ರು ಜೊತೆ ದತ್ತರಾಜ್ ಪಡ್ಕೋಣೆ, ಸುವರ್ಣ ನ್ಯೂಸ್. ಮದುವೆ, ಬರ್ತ್ಡೇ, ಯಾವುದೇ ಸಭೆ ಸಮಾರಂಭಗಳಿಗೆ ಹೂವಿನ ಅಲಂಕಾರವಿಲ್ಲದೆ ಮೆರುಗು ಬರೋದಿಲ್ಲ. ಆದರೆ ಈ ರೀತಿ ಮೆರುಗು ನೀಡೋ ಪುಷ್ಪೋದ್ಯಮಕ್ಕೀಗ ಆತಂಕ ಬಂದೊದಗಿದೆ. ಕಷ್ಟಪಟ್ಟು ಹೂ ಬೆಳೆದ ರೈತರ ಮುಖಗಳು ಹೂಗಳಂತೆಯೇ ಬಾಡಿ ಹೋಗ್ತಿವೆ. ಫಳಫಳ ಹೊಳೆಯುತ್ತಿರುವ ಕಲರ್ಫುಲ್ ಹೂಗಳು, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರೋ ಪುಷ್ಪಗಳು. ಅಬ್ಬಬ್ಬಾ, ಈ ಹೂಗಳನ್ನ ನೋಡಿದ್ರೆ ಎಂಥವರ ಮನಸ್ಸಿಗೂ ಖುಷಿಯಾಗತ್ತೆ ಅಲ್ವಾ? ಆದ್ರೆ ಅಂದವಾಗಿ ಕಾಣುವ ಈ ಹೂಗಳ ಹಿಂದೆ ಮುಳ್ಳಿನಂತಹ ನೋವಿನ ಕಥೆ ಇದೆ. ಸೂಕ್ತ ಮಾರುಕಟ್ಟೆ ಬೆಲೆ ಸಿಗದೆ ಹೂ ಬೆಳೆದ ರೈತರು ಚಿಂತೆಗೀಡಾಗಿದ್ದಾರೆ. ಹೌದು, ಬೆಂಗಳೂರು ಸಮೀಪದ ಆನೇಕಲ್ ತಾಲೂಕಿನ ಪುಷ್ಪೋದ್ಯಮದ ವ್ಯಥೆಯ ಕಥೆ ಇದು. ಸುಮಾರು 1 ಎಕರೆಗೆ ಇಲ್ಲ ಅನ್ನೋದು ಕೂಡ 50 ಲಕ್ಷ ರೂಗಳಿಂದ 60 ಲಕ್ಷ ರು ಖರ್ಚಾಗ್ತಾ ಇದೆ. ಇದಕ್ಕೆ ನೀರಿನ ಸೌಕರ್ಯ ನಮಗೆ ಬೇಕಾಗಿದೆ. ಈ ಬೆಸ್ಕಾಂ ಕಡೆಯಿಂದ ನಮಗೆ ಜಾಸ್ತಿ ಕಿರುಕುಳ ಕೊಡ್ತಾ ಇದ್ದಾರೆ. 2 ಅಂಗೈ ಅಗಲದಷ್ಟಿರುವ ಈ ಹೂಗಳನ್ನ ಜರ್ಬರ, ಕಾರ್ನಿಶ್, ಲೋನಿಸ್ ಅಂತ ಕರೆಯಲಾಗುತ್ತೆ. ಕಸಿ ಮಾಡಿ ಬೆಳೀತಾ ಇರೋದ್ರಿಂದ ಬೇಕಾದ ಬಣ್ಣದ ಹೂಗಳನ್ನ ಪಡೆಯಬಹುದು. ಆದ್ರೆ ಹೂಗಳನ್ನ ಬೆಳೆಯಲು ಒಂದೇ ಉಷ್ಣಾಂಶವಿರುವ ಕೃತಕವಾದ ವಾತಾವರಣ ಕಲ್ಪಿಸಬೇಕಾಗತ್ತೆ. 1 ಎಕರೆ ಪುಷ್ಪೋದ್ಯಮಕ್ಕೆ ಬರೋಬ್ಬರಿ 40 ಲಕ್ಷ ರೂಪಾಯಿ ವೆಚ್ಚವಾಗುತ್ತೆ. ಇಷ್ಟೊಂದು ದುಬಾರಿ ವೆಚ್ಚದಲ್ಲಿ ಬೆಳೆಯುವ ಈ ಬೆಳೆಗಾರರಿಗೆ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಇಲ್ಲ. ನಮಗೆ ಗೌರ್ಮೆಂಟ್ನಿಂದ ಎಲ್ಲ ಅನುಕೂಲಗಳಿದ್ರೂ ಮಾರ್ಕೆಟ್ ವ್ಯವಸ್ಥೆ ಇಲ್ಲ. ಮಾರ್ಕೆಟ್ ವ್ಯವಸ್ಥೆ ಇಲ್ಲ ಅಂದರೆ ಅಲ್ಲಿ ನಾವು ತಗೊಂಡೋಗೋ ಚಂದ್ರಭವನ್ ಇದರಲ್ಲಿ HAP ರೋಡ್ನಲ್ಲಿ ಚಂದ್ರಭವನ್ ಹತ್ರ ನಾವು ಫುಟ್ಬೋರ್ಡ್ ಮೇಲೆ ಮಾರಬೇಕು. ಇದು ಕೋಟ್ಯಾಂತರ ರೂಪಾಯಿ ನಾವು ಇಲ್ಲಿ ಸುರಿದಿರ್ತೀವಿ. ಆ ಕೋಟ್ಯಾಂತರ ರೂಪಾಯಿಗೆ ಮರ್ಯಾದೆನೇ ಇಲ್ಲ ನಮಗೆ ಅಲ್ಲಿ. ಇನ್ನು ದುರಂತ ಅಂದ್ರೆ ಈ ಬೆಳೆಗಳನ್ನ ವಾಣಿಜ್ಯ ಬೆಳೆಗಳನ್ನಾಗಿಸುವ ಬೆಸ್ಕಾಂನವರು ಕಮರ್ಷಿಯಲ್ ರೇಟ್ ಅನ್ನ ಜಡಿಯುತ್ತಾರಂತೆ. ಇಲ್ಲದಿದ್ರೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ಬ್ಯಾಲೆನ್ಸ್ ಬಿಲ್ ಮಾಡಿ ಕೇಸ್ಗಳನ್ನ ಜಡಿಯುತ್ತಾರಂತೆ. ಒಟ್ನಲ್ಲಿ ಫಲಪುಷ್ಪ ಪ್ರದರ್ಶನಗಳಿಗೆ ಅಂತ ಕೋಟಿಗಟ್ಟಲೆ ಖರ್ಚು ಮಾಡುವ ಸರ್ಕಾರಕ್ಕೆ ಇಂತಹ ಬೆಳೆಗಾರರು ಕಣ್ಣಿಗೆ ಬೀಳ್ತಾನೇ ಇಲ್ಲ. ಆನೇಕಲ್ನಿಂದ ಕ್ಯಾಮರಾಮನ್ ರವಿಕುಮಾರ್ ಜೊತೆ ಮಂಜುನಾಥ್, ಸುವರ್ಣ ನ್ಯೂಸ್. ಈಗ ಸಿಲಿಕಾನ್ ಸಿಟಿಯ ಫಟಾಫಟ್ ಸುದ್ದಿಗಳನ್ನು ನೋಡೋಣ. ಸಿಟಿ ರೌಂಡ್ಸ್ನಲ್ಲಿ ಟೆಂಪೋ ಟ್ರಾವೆಲರ್ ಬೈಕ್ ಡಿಕ್ಕಿ, ಗಂಭೀರವಾಗಿ ಗಾಯಗೊಂಡ ವೃದ್ಧೆ ಸಾವು. ರಾಜಾಜಿನಗರ ಸಂಚಾರಿ ಠಾಣೆಯಲ್ಲಿ ಪ್ರಕರಣ. ದಲಿತರು, ಅಲ್ಪಸಂಖ್ಯಾತರ ವಿರುದ್ಧ ಅವಹೇಳನಕಾರಿ ಹೇಳಿಕೆ. ಆಶೀಶ್ ನಂದಿ ವಿರುದ್ಧ ಕರ್ನಾಟಕ ಜನಾಂದೋಲನ ಸಂಘಟನೆ ಆಕ್ರೋಶ. ಆಶೀಶ್ ನಂದಿ ಗಡೀಪಾರಿಗೆ ಆಗ್ರಹ.
ಕೆಲಸ ಖಾಯಂ ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹ. ಆನಂದರಾವ್ ವೃತ್ತದ ಬಳಿ ನರ್ಸ್ಗಳ ಪ್ರತಿಭಟನೆ. ಆರೋಗ್ಯ ಇಲಾಖೆ ವಿರುದ್ಧ ಆಕ್ರೋಶ. ನಗರದ ಯಡಿಯೂರಿನಲ್ಲಿ ನೂತನ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಡಿಸಿಎಂ ಅಶೋಕ್, ಸಂಸದ ಅನಂತಕುಮಾರ್ರಿಂದ ಆರೋಗ್ಯ ಕೇಂದ್ರ ಉದ್ಘಾಟನೆ. ದೀಪಕ್ ನರ್ಸಿಂಗ್ ಹೋಮ್ ಸಹಭಾಗಿತ್ವದಲ್ಲಿ ಡಯಾಲಿಸಿಸ್ ಸೆಂಟರ್. ಜಯನಗರದಲ್ಲೇ ಆಕ್ಟಿವ್ ಹೋಮಿಯೋಪತಿ ಇಂಟರ್ನ್ಯಾಷನಲ್ ಕ್ಲಿನಿಕ್ನ ನೂತನ ಶಾಖೆ ಆರಂಭ. ತುಮಕೂರು ಸಿದ್ಧಗಂಗಾ ಮಠದ ಶ್ರೀಗಳಿಂದ ಉದ್ಘಾಟನೆ. ಆನೇಕಲ್ ಬಳಿ ಮಂಚನಹಳ್ಳಿಯಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಪ್ರತಿಷ್ಠಾಪನೆ. ಲೋಕ ಕಲ್ಯಾಣ ಕಾರ್ಯಕ್ರಮದಲ್ಲಿ ಸಿದ್ಧಗಂಗಾ ಶ್ರೀಗಳು ಭಾಗಿ. ಸ್ವಾಮಿಗಳ ಆಶೀರ್ವಾದ ಪಡೆದ ಭಕ್ತವೃಂದ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಎಷ್ಟಿದೆ ಅಂತ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 28,690 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 100 ರೂಪಾಯಿ ಇಳಿಕೆಯಾಗಿದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 30,990 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 100 ರೂಪಾಯಿ ಇಳಿಕೆಯಾಗಿದೆ. ಭಿನ್ನ ಬೆಂಗಳೂರಿಗನ್ನ ನೋಡೋಣ ಬ್ರೇಕ್ನ ನಂತರ.